ಇಲ್ಲಿ ನೀವು ನೋಡ್ಬೋದು ಹೇಗೆ ನೇಪಾಲ್ ಪೊಲೀಸ್ ಗಾಡಿಗಳನ್ನು ಹೇಗೆ ಸರ್ವನಾಶ ಮಾಡಿದ್ದಾರೆ ಜನಗಳು ಅಂತ ನೋಡಿ. ಸುಟ್ಟು ಭಸ್ಮ ಮಾಡಿಬಿಟ್ಟಿದ್ದಾರೆ ಸಂಪೂರ್ಣವಾಗಿ. ಇಲ್ಲಿಂದ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಏನೋ ಬಿಟ್ಟಿಲ್ವಲ್ರಿ ಜನ, ಸಾಮಾನ್ಯ ಜನ ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಸಾಮಾನ್ಯ ಜನಗಳಿಗೆ ಫೆಸಿಲಿಟಿ ಕೊಡದೆ ಅವ್ರ ಹತ್ರ ಟ್ಯಾಕ್ಸ್ ಹಣ ಕಿತ್ಕೊಂಡು ಪೊಲಿಟಿಷಿಯನ್ಸು, ಬ್ಯೂರೋಕ್ರಸಿ ಹಾಗೆ ಸರ್ಕಾರದ ಉನ್ನತ ಹುದ್ದೆಗಳಲ್ಲಿರೋ ಜನಗಳು ಲೂಟಿ ಮಾಡಿ ಅವ್ರನ್ನ ಬೀದಿಲಿ ನಿಲ್ಲಿಸಿದಾಗ ಹೇಗೆ ಕೇವಲ 48 ಗಂಟೆಗಳಲ್ಲಿ ಇಡೀ ದೇಶವನ್ನೇ ಉಲ್ಟಾ ಪಲ್ಟಾ ಮಾಡಿ ಸರ್ಕಾರವನ್ನು ಉಳಿಸಿ ತಮ್ಮ ಕಂಟ್ರೋಲ್ಗೆ ತಗೊಂಡು ಈಗ ತಮಗೆ ಬೇಕಾದಂತಹ ಪ್ರೈಮ್ ಮಿನಿಸ್ಟರ್ನ ಆನ್ಲೈನಲ್ಲಿ ವೋಟ್ ಮಾಡಿದ್ದಾರೆ. ಇಲ್ಲಿಯ ಯುವಕರು ಡಿಸ್ಕಾರ್ಡ್ ಅನ್ನೋ ಒಂದು ಗೇಮಿಂಗ್ ಅಪ್ಲಿಕೇಶನ್ ಇದೆ, ಅದರ ಮೂಲಕ ನೇಪಾಳ ದೇಶದ ಮೊಟ್ಟ ಮೊದಲ ಫೀಮೇಲ್ ಚೀಫ್ ಜಸ್ಟಿಸ್ ಹಾಗೆ ನೇಪಾಳ ದೇಶದ ಈಗ ಪ್ರಧಾನಮಂತ್ರಿಯಾಗಿರುವಂತಹ ಸುಶೀಲಾ ಕಾರ್ಕಿಯವರು ಅವರನ್ನು ಜೆನ್ಸಿಯವರು ಆನ್ಲೈನ್ ಗೇಮಿಂಗ್ ಅಪ್ಲಿಕೇಶನ್ ಮೂಲಕ ವೋಟ್ ಮಾಡಿ ಗೆಲ್ಲಿಸಿ ಸರ್ಕಾರಕ್ಕೆ ಮತ್ತು ಪದವಿಗೆ ತಂದು ಕೂರಿಸಿದ್ದಾರೆ. ಇದೊಂದು ಇಂಟರಿಮ್ ಗೌರ್ಮೆಂಟು. ಇನ್ನು 6 ತಿಂಗಳ ಕಾಲ ಮಾತ್ರ ಈ ಒಂದು ಗೌರ್ಮೆಂಟ್ ಇರುತ್ತೆ. ಇದಾದ ನಂತರ ಮತ್ತೆ ಎಲೆಕ್ಷನ್ ಆಗಿ ಹೊಸ ಸರ್ಕಾರ ರೂಪ ಮಾಡಬೇಕು, ಯುವಕರು ಈ ದೇಶವನ್ನು ಆಳಬೇಕು, ಹಾಗೆ ಉನ್ನತಿಗೆ ತೊಗೊಂಡೋಗ್ಬೇಕು ಅನ್ನೋದು ಇಲ್ಲಿಯ ಜೆನ್ಸಿಯ ಕರಾರುವಾಕಾದ ಒಂದು ಷರತ್ತು. ನೋಡ್ರಿ, ಭ್ರಷ್ಟರು ಅಂದಾಕ್ಷಣ ಪ್ರತಿಯೊಬ್ಬರು ಭ್ರಷ್ಟರು ಅಂತಲ್ಲ, ಆದರೆ ಮೆಜಾರಿಟಿ ಜನಗಳು ಭ್ರಷ್ಟರಾದಾಗ ಏನಾಗುತ್ತೆ ಅಂತ ನೇಪಾಳಿ ಪೊಲೀಸ್ನ ಬಟ್ಟೆಯನ್ನು ತೆಗೆಸಿ ಅವ್ರನ್ನ ಸರೆಂಡರ್ ಮಾಡೋ ಹಂಗೆ ಮಾಡಿ ಬೀದಿಯಲ್ಲಿ ಅವಮಾನ ಮಾಡಲಾಯಿತು. ಅಂದರೆ ಜನ ಎಷ್ಟು ಲೆವೆಲ್ಗೆ ಬೇಸತ್ತು ಹೋದರು. ಇದು ಸರಿ ಅಂತ ನಾನು ಹೇಳ್ತಾ ಇಲ್ಲ. ಖಂಡಿತ ಒಬ್ಬ ಸರ್ಕಾರದ ಅಧಿಕಾರದಲ್ಲಿರುವಂತಹ ಪರ್ಸನನ್ನು ಅವನ ವರದಿ ಅಥವಾ ಅವನ ಯೂನಿಫಾರ್ಮ್ನ ತೆಗೆಸೋದು ಅದಕ್ಕಿಂತ ಹೀನಾಯವಾದ ಸ್ಥಿತಿ ಇನ್ಯಾವುದೂ ಇಲ್ಲ. ಅದೊಂದು ಅವಮಾನದ ರೀತಿ. ಆದರೂ ಇಲ್ಲಿಯ ಜನಗಳು ಬೇಸತ್ತು ಹೋಗಿದ್ದರು. 72 ಅಮಾಯಕ ನೇಪಾಳಿ ಹುಡುಗಿಯರನ್ನು ಬರ್ಬರವಾಗಿ ಶೂಟೆಡ್ ಸೈಟ್ ಮಾಡಿದರು. ಎಷ್ಟೋ ಜನಕ್ಕೆ ಬ್ರೈನೆಲ್ಲ ಆಚೆ ಬಂದುಬಿಟ್ಟಿತ್ತು, ಕುತ್ತಿಗೆ ಹತ್ರ ಹೊಡೆದಿದ್ರು, ಹೆಡ್ ಶಾಟ್ಸ್ ಹೊಡೆದಿದ್ರು. ಕಾಲು ಹೊಡಿಬೋದಿತ್ತಲ್ಲ, ಅದೇ ಇವರೆಲ್ಲ ಹೇಳ್ತಾ ಇರೋದು. ಈ ಹುಡುಗರು ಕಾಲು ಹೊಡಿಲಿಲ್ಲ, ಎಲ್ಲ ತಲೆಗೆ ಹೊಡೆದ್ರು. 72 ಜನಗಳನ್ನ ಸಾಯಿಸಿದ್ದಾರೆ ಲೆಕ್ಕ ಇರೋದು. ಅದು ಬಿಟ್ಟು ಇನ್ನೂ ಸಾಕಷ್ಟು ಜನ ಸತ್ತಿದ್ದಾರೆ, ಇನ್ನೂ ಸಾಕಷ್ಟು ಜನ ಹಾಸ್ಪಿಟಲ್ಸ್ ಇದ್ದಾರೆ. ಅವರೆಲ್ಲ ಕತೆ ಏನಾಗಿದೆ ನಮಗೆ ಗೊತ್ತಿಲ್ಲ, ಅದನ್ನೆಲ್ಲ ಮಾನಿಟರ್ ಮಾಡ್ತಾ ಇದ್ದೀವಿ. ಆ ಒಂದು ಕೋಪಕ್ಕೋಸ್ಕರ ಒಂದು ಭ್ರಷ್ಟಾಚಾರ, ಇನ್ನೊಂದು ಅವತ್ತಿನ ದಿವಸ ಒಂದೇ ದಿವಸದಲ್ಲಿ ಅಷ್ಟು ಜನಗಳು ಅಮಾಯಕರನ್ನ ಸಾಯಿಸಿದ್ದಕ್ಕೆ ನಾವು ಪೊಲೀಸವ್ರ ವಿರುದ್ಧ ಬಿದ್ದು ಅವರ ಪೊಲೀಸ್ ವೆಹಿಕಲ್ಸ್ ಸುಟ್ಟು ಹಾಕಿ ಅವರ ಯೂನಿಫಾರ್ಮ್ನ ಕಿತ್ತೋಗೋದು, ಬೀದಿಲಿ ಪೆರೇಡ್ ಮಾಡಿಸ್ಯಾರೆ ಪೊಲೀಸವ್ರನ್ನ. ಇಲ್ಲಿ ಒಬ್ಬರು ಪೊಲೀಸವ್ರನ್ನ ಮಾತಾಡಿಸ್ತಾ ಇದ್ವಿ, ಅವ್ರ ಮುಖ ತೋರಿಸ್ಲಿಲ್ಲ. ಅವ್ರು ಎಲ್ಲ ಹೇಳಿದ್ದಾನೆ, ನಮ್ಮದು ಗಾಡಿಗಳು ಸುಟ್ಟು ಹಾಕಿದ್ರು ನಮಗೆ ಬೇಜಾರಿಲ್ಲ, ನಮಗೆ ನಮ್ಮ ವಸ್ತುಗಳನ್ನೆಲ್ಲ ಕಿತ್ಕೊಂಡೋದ್ರು ಬೇಜಾರಿಲ್ಲ, ಆದರೆ ನಮ್ಮ ಯೂನಿಫಾರ್ಮ್ನ ಬಿಚ್ಚಿಸಿ ಸುಟ್ಟು ಹಾಕಿದ್ರಲ್ಲ ಅದು ಬಹಳ ನೋವು ಕೊಟ್ಟಂತಹ ವಿಷಯ ಅಂತ ಹೇಳಿದ್ರು. ನನಗೂ ಅಷ್ಟೇ ಕೇಳಿ ಬಹಳ ನೋವಾಯಿತು. ಯಾರಿಗೂ ಕೂಡ ಅಧಿಕಾರದಲ್ಲಿರೋರಿಗೆ ಈ ರೀತಿ ಅವಮಾನ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಬಟ್ ಎಲ್ಲರೂ ಸರ್ಕಾರದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಒಂದು ಮನವಿ ಏನಪ್ಪ ಅಂದರೆ, ಯಾರು ಜನಕ್ಕೆ ನೀವೇನಕ್ಕೆ ನೇಮಕ ಆಗಿದ್ದೀರಾ ಆ ಕೆಲಸವನ್ನು ಮಾಡಿ, ಜನರ ಮನಸ್ಸನ್ನು ನೋವು ಮಾಡಬೇಡಿ, ಸಾಮಾನ್ಯ ಮನುಷ್ಯರಿಗೆ ಗೋಳಿಕೋಬೇಡಿ. ಸಾಮಾನ್ಯ ಮನುಷ್ಯ ಎದುರು ನಿಂತರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ.